ಸಿಂಧು, ಸಕ್ಕರೆ ಹಾಕದ್ ಮರ್ತಿದ್ಯಾ ಅನ್ಸತ್ತೆ. ಓ, ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟೆ ನೋಡು. ಈಗ ಹಾಕ್ತೀನಿ. ನಾನ್ ಅಂದ್ಕೊಂಡಿದ್ ಕೆಲ್ಸ ಅಂತೂ ಆಯ್ತು. ಇನ್ನು ಈ ಕಾಫಿನ ವಿರಾಟ್ ಏನಾದ್ರೂ ಕುಡಿದ್ಬಿಟ್ರೆ ಈ ಸಿಂಧು ಗಂಟು ಮುಟ್ಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಿರ್ಬೇಕು. ಸಿಂಧು, ನಿಂತ್ಕೋ. ಏನ್ ಇಶಾನಿ? ವಿರಾಟ್ಗೆ ಅಂತ ತಾನೇ ಕಾಫಿ ಮಾಡ್ದೆ. 3 ಕಪ್ ಕಾಫಿ ಮಾಡಿದ್ಯಾ? ಯಾರ್ಗೆ 3 ಕಪ್? ಒಂದು ನನಗೆ, ಇನ್ನೊಂದು ವಿರಾಟ್ಗೆ. ನಾನು ಅಡ್ಗೆ ಮನೆಗೆ ಹೋಗುವಾಗ ಅಥರ್ವ ನನ್ಗೂ ಬೇಕು ಅಂತ ಹೇಳಿದ್ರು, ಅವ್ರಿಗೆ. ಸಿಂಧು, ಕಾಫಿ ರೆಡಿನಾ? ತಗೊಳ್ಳಿ. ಕಾಫಿಗೋಸ್ಕರನೇ ಇಲ್ಲಿ ತನಕ ಬಂದವನಿಗೆ ಕಪ್ ತಗೊಳ್ಳೋದು ಕಷ್ಟ ಆಗ್ತಿತ್ತ? ಅಥರ್ವ ಅವಳು ಟ್ರೇ ಇಟ್ಕೊಂಡಿದ್ಲಲ್ಲ, ನಿನ್ಗೆ ಯಾಕೆ ಕಷ್ಟ ಅಂತ ನಾನೇ ಕೊಟ್ಟೆ ಅಷ್ಟೆ. ಥ್ಯಾಂಕ್ ಯು. ಸಿಂಧು, ಕಾಫಿ ತುಂಬ ಸಖತ್ತಾಗಿದೆ. ಕಾಫಿ ತಣ್ಣಗಾಗೋ ಮೊದಲು ವಿರಾಟ್ ಕೊಟ್ಬಿಡು. ಅಂಬಾ, ಹೇಗೋ ಬಜಾವಾಗ್ಬಿಟ್ಟೆ. ಅದನ್ನ ಅಥರ್ವ ಏನಾದ್ರೂ ಕುಡ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ವಸು, ಇದೇನೆ ಈ ಪ್ಲಾನು ಫ್ಲಾಪ್ ಆಗೋ ಥರ ಇದೆ. ಸ್ವಲ್ಪ ಇರು, ನಾನು ವಿರಾಟಿಗೆ ಕಾಫಿ ಕೊಟ್ಟು ಬರ್ತೀನಿ. ಸಿಂಧು, ನಿಂತ್ಕೋ. ಇಶಾನಿ, ಏನ್ ಮಾಡ್ತಿದ್ಯಾ? ಕಾಫಿ ತಗೋತಾ ಇದ್ದೀನಿ. ಇದೇನ್ ಇಶಾನಿ, ಆಗ್ಲೇ ಕೇಳಿದಕ್ ಬೇಡ ಅಂತ ಹೇಳ್ದೆ? ಅದು ಅಥರ್ವ ಕಾಫಿ ಸಖತ್ತಾಗಿದೆ ಅಂತ ಹೇಳದ್ನಲ್ಲ, ಅದಕ್ಕೆ ಕುಡಿಬೇಕನ್ಸ್ತು ತಗೊಂಡೆ. ಏನಿವಾಗ? ಏನಿಲ್ಲ, ಸುಮ್ನೆ ಕೇಳ್ದೆ ಅಷ್ಟೆ. ಯಾವತ್ತೂ ಹೀಗ್ ನಡ್ಕೊಳ್ದೆ ಇರೋಳು ಯಾಕಿವತ್ತು ವಿಚಿತ್ರವಾಗಿ ಆಡ್ತಿದ್ದಾಳೆ? ಯಾಕೆ ಹಾಗೆ ನಿಂತಿದ್ಯಾ? ಹೋಗ್ ವೀರ್ ಕಾಫಿ ಕೊಡು. ಕಾಫಿ ಕಾದು ಕಾದು ನಾನು ಇಲ್ಲಿಗೆ ಬಂದೆ. ಒಳ್ಳೇದಾಯ್ತು, ತಗೋ. ಅಂತೂ ಎಲ್ಲ ನಾನು ಅಂದ್ಕೊಂಡಾಗೆ ಆಗ್ತಾ ಇದೆ. ಈ ಮದ್ದು ಕೆಲಸ ಮಾಡಕ್ ಶುರು ಮಾಡಿದ ತಕ್ಷಣ ವಿರಾಟ್ ಸಿಂಧು ಮೇಲೆ ಹೇಗ್ ಕೂಗಾಡ್ತಾನೆ ಅಂದ್ರೆ, ಸಿಂಧು, ಇದೇ ನಿನ್ ವಿರಾಟ್ ಕೊಡೋ ಲಾಸ್ಟ್ ಕಾಫಿ.